ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ನಿಮ್ಮ ಮನೇಲಿ ಹೇಗೆ ನಡೀತಾ ಇದೆ ಹಬ್ಬದ ಪ್ರಿಪ್ರೇಷನ್ನು? ಯಾರ ಮನೇಲಾದರೂ ಗಣೇಶ ಕೂರಿಸ್ತೀರಾ? ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ಸೊ ನಮ್ಮ ಮನೇಲಿ ಗಣೇಶ ಎಲ್ಲ ಕೂರಿಸೋದು ಪ್ರಾಕ್ಟೀಸ್ ಏನಿಲ್ಲ, ಬಟ್ ನಾವು ಈ ಟೈಮಲ್ಲೇ ಹುತ್ತಕ್ಕೆ ಹಾಲು ಎರೆಯೋದು, ಓಕೆನಾ? ಅದಕ್ಕೇ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಹೂವು ಎಲ್ಲ ಸೆಪ್ರೇಟ್ ಮಾಡಿಕೊಂಡು ಯಾವ್ದು ಬೇಕು ಚೆನ್ನಾಗಿರೋದೆಲ್ಲ ತೊಗೊಂಡು ಹಾರ ಮಾಡೋದಕ್ಕೆ ಅಂತ ಎತ್ಕೊಂಡಿದ್ದಾರೆ ನಮ್ಮಮ್ಮ. ಆಯಿತಾ, ಕಟ್ಟಿಬಿಡೋಣ ಕಪ್ಪುಟಕ್ಕೆ. ಅದು ಯಾವ ಸ್ಟೈಲಲ್ಲಿ ಕೊಟ್ಕೋತೀನಿ ತಗೊಳ್ಳಿ. ಇದೇ ಒಂಥರ ಹೂವು, ಇದೇ ಒಂಥರ ನಾವು ತಂದಿರೋದು ಚೆನ್ನಾಗಿದೆಲ್ಲ, ಮಿಕ್ಸ್ ಮಾಡ್ಕೊಂಬಂದಿರೋದು ಆ್ಯಕ್ಚುಲಿ ಎಲ್ಲ. ಗೌರಿ ಗಣೇಶ ಹಬ್ಬ ನಿಜವಾಗ್ಲೂ ತುಂಬ ಸ್ಪೆಷಲ್ಲು. ನಮ್ಮ ಮನೆಯಲ್ಲೂ ಅಷ್ಟೇ. ನಾವು ಊರಲ್ಲಿದ್ದಾಗ ತುಂಬ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರಲ್ವ ನಮ್ಮ ಊರಲ್ಲೆಲ್ಲ. ಸೊ ತುಂಬ ಖುಷಿ ಆಗ್ತಿತ್ತು. ಅದೇನೋ ಇವಾಗ ನಾ ಹೇಳ್ದಂಗೆ ದೊಡ್ಡವರಾಗ್ತಾ ನಮಗೆ ಅದೆಲ್ಲ ಏನೂ ಅಷ್ಟು ಇಂಟ್ರೆಸ್ಟು ಬರೋಲ್ಲ. ಬಟ್ ಗೌರಿ ಗಣೇಶ ಹಬ್ಬ ಯಾವಾಗಲೂ ನಂಗೆ ತುಂಬ ಸ್ಪೆಷಲ್ಲು. ನಂಗೆ ಜಾಸ್ತಿ ನಮ್ಮ ಊರಿಂದ ನೆನಪಾಗುತ್ತೆ. ಈ ಟೈಮಲ್ಲಿ ಜೋರು ಮಳೆ ಬರ್ತಾ ಇರುತ್ತೆ. ಅದೇ ಇದರಲ್ಲೇ ಗಣೇಶ ತರಕ್ಕೆ ಹೋಗ್ತಾಯಿದ್ರು. ಈ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಪಟಾಕಿ ಹೊಡೆಯೋರು. ಆಮೇಲೆ ನಾವು ಹುತ್ತಕ್ಕೆ ಹಾಲು ಎರೆಯೋದು ಈ ಟೈಮಲ್ಲಿ. ಕೆಲವರು ನಾಗರ ಪಂಚಮಿ ಟೈಮಲ್ಲಿ ಮಾಡ್ತಾರೆ, ಬಟ್ ನಾವು ಈ ಟೈಮಲ್ಲಿ ಮಾಡೋದು. ನಮ್ಮಪ್ಪ ನಮ್ಮ ಅತ್ತೆಗೆ ಬಾಗಿನ ಕೊಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಗೌರಿ ಹಬ್ಬದ ದಿವಸ. ನಾನು ಹೋಗ್ತಿದ್ದೆ ಅವಾಗ. ಸೊ ಚೆನ್ನಾಗಿದೆ, ಒಂಥರ ಒಳ್ಳೊಳ್ಳೆ ಮೆಮೊರೀಸ್. ಗೌರಿ ಗಣೇಶ ಹಬ್ಬ ಅಂದ್ರೇ ಆ ಥರ ಅಲ್ವಾ? ಸೊ ನಿಮ್ಮ ಮನೇಲೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ಸೊ ಈಗ ನಾನು ಪಾಪುಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾಯಿದ್ದೆ. ಹಂಗಾಗಿ ಮಾಡಾದ್ಮೇಲೆ ಎಲ್ಲ ಕ್ಲೀನೆಲ್ಲ ಮಾಡಿಬಿಟ್ಟು ಮತ್ತು ತಿರ್ಗಾ ಎಲ್ಲ ಜೋಡಿಸಿಡ್ತಾ ಇದ್ದೀನಿ ನೀಟಾಗೆ. ಅಡುಗೆನೂ ಆಗಿತ್ತು, ತಿಂಡಿನೂ ಆಗಿತ್ತು. ನಮ್ಮ ಮನೇಲಿ ಹೆಂಗೆ ಅಂದರೆ ಬೆಳಗ್ಗೆನೇ ನಾವೆಲ್ಲ ಮಾಡಿಬಿಡ್ತೀವಿ. ಯಾಕಂದರೆ ಮಧ್ಯಾಹ್ನ ಪಾಪುನೆಲ್ಲ ಇಟ್ಕೊಂಡು ಏನೂ ಮಾಡೋದಕ್ಕಾಗಲ್ಲ. ನಮ್ಮ ಅಮ್ಮಂಗೂ ಆಗೋಲ್ಲ, ನನಗೂ ಆಗೋಲ್ಲ. ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಬೆಳಗ್ಗೆನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಆಮೇಲೆ ಸುಮ್ಮನೆ ಕೂತಿರ್ತೀವಿ. ಮಧ್ಯಾಹ್ನ ಏನಾದರೂ ಮುದ್ದೆ ಅಥವಾ ಅನ್ನ ಏನಾದ್ರು ಬೇಕಂದರೆ ಆವಾಗ ಮಾತ್ರ ಒಂದು ಸ್ವಲ್ಪ ಬೇಗ ಮಾಡಿಕೊಂಡು, ಮತ್ತು ರಾತ್ರಿ ನಮ್ಮ ಮನೇಲಿ ಮೂರು ಟೈಮಲ್ಲಿ 1 ಟೈಮ್ ಮುದ್ದೆ ಇರುತ್ತೆ. ಇದರ ಮಧ್ಯಾಹ್ನ ಇರುತ್ತೆ, ಇಲ್ಲ ನೈಟ್ ಇರುತ್ತೆ. ಆ ಥರ ಅನ್ನ ಮಾತ್ರ 1 ಟೈಮ್ ಅಷ್ಟೇ ತಿನ್ನೋದು. ಜಾಸ್ತಿ ತಿನ್ನೋಕ್ಕೆ ಹೋಗೋದಿಲ್ಲ ಅನ್ನನ. ಅನ್ನ ಒಳ್ಳೆಯದು ಅಲ್ಲ, ಶುಗರ್ ಬೇಗ ಬರುತ್ತೆ. ತುಂಬ ಅನ್ನ ಯಾರು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದರೆ ತುಂಬ ಜನಕ್ಕೆ ಏನಂದರೆ, ಈಗ ನನಗೂ ಹಂಗಿತ್ತು ಮುಂಚೆ. ಬಟ್ ಡಾಕ್ಟರ್ ಎಲ್ಲ ಹೇಳೋ ಪ್ರಕಾರ ಎಲ್ಲ ನೋಡಿದ್ರೆ ಅನ್ನ ಜಾಸ್ತಿ ತಿನ್ನಬಾರ್ದು, ಓಕೆನಾ? ಸೊ ನನಗೆ ರೈಸ್ ಐಟಮ್ ತುಂಬ ಇಷ್ಟ ಆಗ್ತಿತ್ತು, ಬಟ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ. ಮುದ್ದೆ ಮುಂಚೆಯಿಂದನೂ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಯಾವಾಗಲೂ ನಮ್ಮ ಮನೇಲೆಲ್ಲ, ನಮ್ಮ ಊರಲ್ಲೆಲ್ಲ ನಾವು ಮುದ್ದೆನೇ ಜಾಸ್ತಿ ತಿಂತಾಯಿದ್ದಿದ್ದು. ನಮ್ಮಪ್ಪ ಎಲ್ಲ ಅವಾಗೆಲ್ಲ ನಾವು ಪ್ರಿಫರ್ ಮಾಡ್ತಿದ್ವಿ ಮುದ್ದೆ ಜಾಸ್ತಿ. ಬಟ್ ಇಲ್ಲಿ ಬಂದಮೇಲೆ ಬೇಗ ಫಾಸ್ಟಾಗಿ ಆಗುತ್ತಲ್ಲ ಬಿಡು ಅಂದ್ಬಿಟ್ಟು ಪಾಲಿಶ್ ರೈಸ್ ಎಲ್ಲ ತಿಂತಾಯಿದ್ವಿ. ನಿಜ ಹೇಳ್ತೀನಿ, ಪಾಲಿಶ್ ರೈಸ್ ಎಲ್ಲ ತಿನ್ನಲೇಬೇಡಿ. ಗದ್ದೆ ಅಕ್ಕಿ ಏನಾದ್ರು ಸಿಕ್ಕರೆ ತುಂಬ ಒಳ್ಳೆಯದು. ಅದನ್ನು ತಿನ್ನಿ, ಅದು ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ, ಸಖತ್ತಾಗಿರುತ್ತೆ, ಒಂಥರ ಪಾಲಿಶ್ ಆಗದೆ ಇರೋದು. ನನಗೆ ಆ ಥರ ಕೊಡೋರು ಯಾರೂ ಇಲ್ಲ ಇಲ್ಲಿ ಸದ್ಯಕ್ಕೆ. ನಮ್ಮ ಸೋಮು ಅವ್ರ ಅಕ್ಕಂದ್ರು ಕರೆದಿದ್ರು ಒಂದು ಸಲ. ಅವರು ಊರಲ್ವಾ, ಬನ್ನಿ, ಬಂದು ರಾಗಿ ಎಲ್ಲ ಇದೆ ತೊಗೊಂಡು ಹೋಗಿ ಅಂತ ಪಾಪ ಅವರು ಕರಿತಾ ಇರ್ತಾರೆ. ನಾವೇ ಹೋಗೋಕ್ಕಾಗಿಲ್ಲ ಅಲ್ಲಿಗೆ. ಯಾವಾಗಾರು ಒಂದು ಸರಿ ಹೋದಾಗ ಡೆಫಿನೆಟ್ಲಿ ನಾನು ವೀಡಿಯೋ ಮಾಡ್ತೀನಿ. ನೀವು ತುಂಬ ಜನ ಕೇಳ್ತಾ ಇರ್ತೀರ, ಸೋಮು ಫ್ಯಾಮಿಲಿಯವ್ರನ್ನ ನೀವು ತೋರಿಸೋದೇ ಇಲ್ಲ ಅಂತ. ಅವ್ರ ಅಪ್ಪ ಅಮ್ಮ ಎಲ್ಲ ತೀರ್ಕೊಂಡ್ಮೇಲೆ ಅವ್ರು ಸ್ವಲ್ಪ ಕನೆಕ್ಷನ್ ಸ್ವಲ್ಪ ಕಮ್ಮಿನೇ ಇರೋದು. ಬಟ್ ಸ್ಟಿಲ್ ಮಾತಾಡ್ತಾರೆ ಫೋನಲ್ಲೆಲ್ಲ. ಎಲ್ಲರೂ ಕಾಂಟ್ಯಾಕ್ಟ್ ಇದ್ದಾರೆ ಅವರಿಗೆ, ಫೋನಲ್ಲಿ ಮಾತಾಡ್ತಾರೆ ಅಷ್ಟೇ. ಇವರು ಬ್ಯುಸಿ ಇರ್ತಾರೆ, ಹೋಗೋಕ್ಕಾಗಲ್ಲ. ಸ್ಯಾಟರ್ಡೆ ಸಂಡೇ ಬಂದರೆ ಏನಾದರೂ ಒಂದು ಫಿಕ್ಸ್ ಆಗಿರುತ್ತೆ ಆಲ್ರೆಡಿ. ಅವರು ಎಲ್ಲ ಫಾರ್ಮಿಂಗ್ ಇದರಲ್ಲಿರೋದ್ರಿಂದ ಅವರು ಎಲ್ಲರೂ ಬ್ಯುಸಿನೇ ಇರ್ತಾರೆ ಆಲ್ಮೋಸ್ಟು. ಹಾಗಾಗಿ ಸ್ವಲ್ಪ ಕಷ್ಟ ಅಷ್ಟೇ ಕನೆಕ್ಟ್ ಆಗಿರೋದು. ಪಾಪುಗೆ ಬ್ರೇಕ್ಫಾಸ್ಟಿಗೆ ಒಂದು ಎಗ್ ಕೊಟ್ಟಿದ್ದೀನಿ, ಮತ್ತು ಕ್ಯಾರೆಟ್ ಕೊಟ್ಟಿದ್ದೀನಿ, ಒಂದು ಸ್ವಲ್ಪ ಓಟ್ಸು, ಮತ್ತು ಅದಕ್ಕೆ ಬನಾನ, ಮತ್ತು ಒಂದೆರಡು ದ್ರಾಕ್ಷಿ ಹಾಕಿದ್ದೀನಿ ಅದಕ್ಕೆ. ಅದ್ರ ಜೊತೆ ಒಂದು ಬಿಸ್ಕೆಟ್ ಹಾಕಿದ್ದೀನಿ.
ಮತ್ತೊಂದು ಕಾರ್ನ್ ಕೊಟ್ಟಿದ್ದೀನಿ ಅವಳಿಗೆ. ಇವಾಗ ಅವಳೇ ತೊಗೊಂಡು ತಿಂತಾಳೆ, ಸ್ಪೂನಲ್ಲಿ ತಿಂತಾಳೆ, ಆರಾಮಾಗಿ ತಿಂತಾಳೆ. ಹಂಗಾಗಿ ಈ ಥರ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ ನಾನು. ನಂಗೆ ಇವಾಗ ಸ್ವಲ್ಪ ಕೆಲಸ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಬಟ್ ನೈಟ್ ಊಟಕ್ಕೆ ಮಾತ್ರ ನಾನು ಅವಳಿಗೆ ತಿನ್ನಿಸ್ತೀನಿ. ಅದೊಂಥರ ನನಗೂ ಒಂಥರ ಖುಷಿ ಆಗುತ್ತೆ ಅವಳಿಗೆ ತಿನ್ನಿಸೋದಕ್ಕೆ. ಸೊ ನೈಟ್ ಊಟ ಎಲ್ಲ, ಮಧ್ಯಾಹ್ನ ಊಟ ಎಲ್ಲ ನಾನು ತಿನ್ನಿಸ್ತೀನಿ. ಬಿಕಾಸ್ ಅದರಲ್ಲೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಹಾಗಾಗಿ ಅವಳಿಗೆ ತಿನ್ನೋಕ್ಕೆ ಬರಲ್ಲ. ಅದನ್ನ ನಮಗೆ ಅವಲಕ್ಕಿ ಮಾಡ್ಕೊಂಡಿದ್ವಿ. ನಮ್ಮ ಒಂದು ಕಾಂಪೌಂಡ್ ಇವಾಗ ಕಂಪ್ಲೀಟಾಗೆ ರೆಡಿ ಆಗಿದೆ. ತುಂಬ ಚೆನ್ನಾಗೆ ವರ್ಕ್ ಮಾಡಿದ್ದಾರೆ. ನೀವು ಕೇಳ್ತಾಯಿದ್ರಿ ಎಷ್ಟಾಯಿತು ಅಮೌಂಟು ಇದಕ್ಕೆಲ್ಲ ಅಂತ ಹೇಳಿಬಿಟ್ಟು. 1.5 ಲಕ್ಷ ಆಯಿತು ಆಲ್ಮೋಸ್ಟ್. ಇದು ಕಾಂಪೌಂಡ್ ಹಾಕ್ಸೋದಕ್ಕೆ 1.5 ಲಕ್ಷ ತೊಗೊಂಡಿದ್ದಾರೆ. ಜಾಸ್ತಿ ಆಯಿತು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಕಡೆ ಇಷ್ಟೇ ಹೇಳಿದ್ದು. ನಾವು ಬೇರೆ ಕಡೆನೂ ವಿಚಾರಿಸಿದ್ವಿ, ಎಲ್ಲ ಕಡೆನೂ ಇಷ್ಟೇ ಆಲ್ಮೋಸ್ಟ್ ಹೇಳಿದರು. ನಂಗೆ ಬೇರೆ ಕಡೆ ನಂಗೆ ಐಡಿಯಾ ಇಲ್ಲ. ಬಟ್ ನಮ್ಮದು 1.5 ಲಕ್ಷ ತೊಗೊಂಡ್ರು. ಲೇಬರ್ ಚಾರ್ಜಸ್ಸು ಎಲ್ಲ, ಅದು ಇಟ್ಟಿಗೆಗಳು ಎಲ್ಲನೂ ಸೇರಿ, ಓಕೆನಾ. ಮತ್ತು ಇವಾಗ ರೀಸೆಂಟಾಗಿ ಏನು ಅಂದ್ಕೊಂಡ್ವಿ ಅಂದರೆ, ಈ 30-40 ಸೈಟಲ್ಲಿ ಒಂದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಒಂಚೂರು ಇನ್ನೊಂದು ಸ್ವಲ್ಪ ದಿವಸ ಆಗಿದ ತಕ್ಷಣ ಒಂದು ಬಾಡಿಗೆ ಬರೋ ಥರ ಮನೆ ಕಟ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀವಿ. ಬಿಕಾಸ್ ಏನಂದರೆ, ನಾವು ಯೋಚನೆ ಮಾಡಿದ್ವಿ, ಒಬ್ಬ ಆರ್ಕಿಟೆಕ್ಟ್ ಹತ್ರ ಹೋಗ್ಬಿಟ್ಟು ಪ್ಲ್ಯಾನ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀವಿ. ನಾನು ಅದರದ್ದು ಅಪ್ಡೇಟ್ನ ನಾನು ಸೂನ್ ನಿಮ್ಗೆ ಹೇಳ್ತೀನಿ. ಯಾರ ಹತ್ರ ನಾವು ಇದನ್ನು ಪ್ಲ್ಯಾನಿಂಗ್ ತೊಗೋತೀವಿ ಏನು ಎತ್ತ ಅಂತ ಹೇಳಿಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಕುತ್ಕೊಂಡು ಹಿಂಗೆ ಮಾತಾಡ್ತಾ ಯೋಚನೆ ಮಾಡುವಾಗ ನಮ್ಗೆ ಅನ್ನಿಸ್ತು, ಈ ಒಂದು 30-40 ಸೈಟಲ್ಲಿ ನಮ್ಮ ಡ್ರೀಮ್ ಹೌಸ್ ಅಂತ ನಾನು ಏನು ಹೇಳ್ತೀನಿ ಯಾವಾಗ್ಲೂ, ಅದನ್ನು ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ಡೌಟ್ ಇದೆ ನನಗೆ ಮತ್ತು ಸೋಮುಗೆ, ಇಬ್ರಿಗೂ ಡೌಟ್ ಇದೆ. ಬಿಕಾಸ್ ನಾವು ಅದು ಇಷ್ಟೇ ಸಾಕಪ್ಪ ಅನ್ನೋ ಥರ ನಮಗೆ ಯಾವತ್ತೂ ಅನಿಸಿಲ್ಲ. 30-40 ಸೈಟು ನಮಗೆ ಯಾವತ್ತೂ ಡ್ರೀಮ್ ಹೌಸ್ ಕಟ್ಟೋದಕ್ಕೆ ಆ ಸ್ಪೇಸ್ ನಮಗೆ ಓಕೆ ಅನ್ನೋ ಥರ ನಮ್ಗೆ ಯಾವತ್ತೂ ಇರಲಿಲ್ಲ. ಬಿಕಾಸ್ ನಮ್ಮ ಟಾರ್ಗೆಟ್ ಇದ್ದಿದ್ದು, ನಂದು ಸೋಮುದು 60-40ನೇ ಬೇಕು ಅಂತ ನಾವು ಟಾರ್ಗೆಟ್ ಮಾಡಿದ್ದು. ಅದು ಆಲ್ಮೋಸ್ಟ್ 2.53 CR ಹೋಯಿತು ಬಜೆಟು. ಸೊ ಹಾಗಾಗಿ ಅದಕ್ಕೆ ಕ್ಯಾಶ್ನ ಜಾಸ್ತಿ ಹೊಂದಿಸ್ಕೋಬೇಕಾಗತ್ತಲ್ವ. ಹಾಗಾಗಿ ಅದು ಈ ಸರಿ ಮಿಸ್ ಆಯಿತು ನಮಗೆ. ಹಾಗಾಗಿ 30-40 ಇಟ್ ಈಸ್ ವೆರಿ ಗುಡ್ ಫಾರ್ ರೆಂಟಲ್ ಇನ್ಕಮ್ ಬರೋ ಥರ ನಾವೇನಾದರೂ ಕಟ್ಟಿಸ್ಬಿಟ್ರೆ, ಅದರಲ್ಲಿ ಒಂದು ಲಿಫ್ಟ್ ಎಲ್ಲ ಇಟ್ಬಿಟ್ಟು ಒಂದು 4 ಫ್ಲೋರು 5 ಫ್ಲೋರ್ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು. ಇದರಲ್ಲಿ ಲಿಮಿಟೇಷನ್ಸು ಅಲ್ಲಿವರೆಗೂ ಮಾಡ್ಬೋದಲ್ವ. ಹಾಗಾಗಿ ಈ ಥರ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಆ ಪ್ಲ್ಯಾನ್ ಸೂನ್ ನಿಮಗೆ ಹೇಳ್ತೀನಿ, ಓಕೆ. ಸೋಮು ಕೊರಿಯನ್ ನೂಡಲ್ಸ್ ಬೇಕು ನನಗೆ ಅಂತ ಹೇಳಿದ್ರು. ಝೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದೆ. ನನಗೆ ಇತ್ತೀಚೆಗಂತೂ ಕೊರಿಯನ್ ಐಟಮ್ಸ್ಗಳು ತುಂಬ ಇಷ್ಟ ಆಗ್ತಾಯಿದೆ. ಕೊರಿಯನ್ ಹಾಟ್ ಚಿಪ್ಸ್ ಆಗಲಿ, ಕೊರಿಯನ್ ಇನ್ಸ್ಟಂಟ್ ನೂಡಲ್ಸು, ಕೊರಿಯನ್ ನೂಡಲ್ಸು, ನಾರ್ಮಲ್ ಬಾಯ್ಲಿಂಗ್ ನೂಡಲ್ಸು, ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಸ್ಪೈಸಿ ಇರುತ್ತೆ. ಒಂಥರ ವಿಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಇದು. ಬಟ್ ಟೇಸ್ಟ್ ವೈಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಝೆಪ್ಟೋದಲ್ಲಿ ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಚಿಪ್ಸು ಆರ್ಡ್ರ್ ಮಾಡಿದ್ದೆ, ಅದನ್ನು ತೋರಿಸ್ತೀನಿ. ಆಮೇಲೆ ಇವಾಗ ಮಳೆ ಬೇರೆ ಬರ್ತಾಯಿದೆ, ಮಳೆಗಾಲ ಅಲ್ವಾ. ಸೊ ಖಾರವಾಗಿ ಚೆನ್ನಾಗಿರುತ್ತೆ. ಯಾವಾಗಲೂ ಅಂದರೆ ಒಂದು ತಿಂಗಳಲ್ಲಿ 1 ಇಲ್ಲ 2 ಸರಿ ಇದನ್ನು ತರಿಸ್ಕೊಂಡು ತಿಂತಾ ಇರ್ತೀವಿ. ಯಾವಾಗಲೂ ತಿಂದರೂ ಬೋರ್ ಆಗಿಬಿಡುತ್ತೆ. ಈ ಥರದ್ದೆಲ್ಲ ಯೂನಿಕ್ ಟೇಸ್ಟ್ ಎಲ್ಲ ಅಪರೂಪಕ್ಕೆ ತಿಂದ್ರೇ ಚೆನ್ನಾಗೆ. ಇವಾಗ ನೋಡಿ ಸೋಮುಗಿದು ಪ್ರಿಪೇರ್ ಮಾಡಿಕೊಡ್ತಿದ್ದೀನಿ. ಏನೇನೋ ಸೀಸ್ನಿಂಗ್ ಕೊಟ್ಟಿದ್ದಾರೆ, ಏನಂತ ನನಗೆ ಗೊತ್ತಿಲ್ಲ. ಅದ್ರ ಮೇಲೆ ಸುಮ್ಮನೆ ನಾನು ಅದನ್ನು ಕಟ್ ಮಾಡಿಬಿಟ್ಟು ಹಾಗೆ ಹಾಕಿದ್ದೀನಿ ಅಷ್ಟೇ. ಏನಿಲ್ಲ, ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಟ್ ವಾಟರ್ನ ಹಾಕ್ಬಿಟ್ಟು, ನೀವು ಅಲ್ಲಿ ಸೀಸ್ನಿಂಗ್ ಎಲ್ಲ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಹಾಕಿ ಒಂದು 3 to 4 ಮಿನಿಟ್ಸ್ ಹಾಗೆ ಇದನ್ನೆಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟರೆ ಅದೇನಾಗುತ್ತೆ, ಎಲ್ಲ ನೀಟಾಗಿ ಬಾಯ್ಲ್ ಆಗಿಬಿಡುತ್ತೆ. ಆಮೇಲೆ ನೀವು ಸೀಸ್ನಿಂಗಲ್ಲಿ ಇನ್ನೊಂದು ಸಾಸ್ ಕೊಟ್ಟಿರ್ತಾರಲ್ಲ, ಅದನ್ನು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮುಗೀತು, ಅಷ್ಟೇ, ಆಗೋಗ್ಬಿಡುತ್ತೆ.
ನೋಡಿ ಇವಾಗ 4 ಮಿನಿಟ್ಸ್ ಬಿಟ್ಟು ನಾನು ಓಪನ್ ಮಾಡಿದ್ದೆ, ಎಷ್ಟು ಸಖತ್ತಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ಈಗ ಒಂದು ಸಾಸ್ ಕೊಟ್ಟಿದ್ದಾರೆ, ಆ ಸಾಸ್ನ ಹಾಕ್ಬಿಟ್ರೆ ಆಯಿತು. ಇಟ್ಸ್ ಕಂಪ್ಲೀಟ್ಲಿ ಒಂಥರ ಉಪ್ಪಿನಕಾಯಿ ಥರ ಕಾಣ್ತಿದೆ, ಬಟ್ ಆ ಥರ ಇಲ್ಲ. ಇದೊಂಥರ ಸೂಪರಾಗಿತ್ತು ಸಾಸು, ಸಿಕ್ಕಾಬಿಟ್ಟೆ ಸ್ಪೈಸಿ. ಆ ನೂಡಲ್ಸ್ ಜೊತೆಗೆ ಆ ಸ್ಪೈಸಿ ಇದ್ದರೆ ಒಂಥರ ಚೆನ್ನಾಗಿರುತ್ತೆ. ನಾರ್ಮಲ್ ನೂಡಲ್ಗಿಂತ ಇದೊಂಥರ ಡಿಫ್ರೆಂಟಾಗಿತ್ತು ಆನೆಸ್ಟ್ಲಿ. ಝೆಪ್ಟೊ ಮತ್ತು ಬಿಗ್ ಬಾಸ್ಕೆಟ್ ಎರಡರಲ್ಲೂ ಸಿಗುತ್ತೆ ಕೊರಿಯನ್ ನೂಡಲ್ಸ್ ಅಂತ ನೀವೇನಾದರೂ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬಟ್ ಕೊರಿಯನ್ ನೂಡಲ್ಸ್ ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬ ವಾಟರ್ ಹಾಕ್ಬಾರ್ದು ಇದಕ್ಕೆ. ಅವ್ರು ಏನು ಸೀಸ್ನಿಂಗ್ ಕೊಟ್ಟಿರ್ತಾರೆ ಅದರಲ್ಲೇ ಜಾಸ್ತಿ ಮಾಡಬೇಕಷ್ಟೇ. ವಾಟರ್ ಜಾಸ್ತಿ ಹಾಕಿದ್ರೆ ಕಂಪ್ಲೀಟಾಗಿ ಟೇಸ್ಟ್ ಹೋಗ್ಬಿಡುತ್ತೆ. ಇದು ನೋಡಿ ಚಿಪ್ಸು, ಹಾಟ್ ಚಿಪ್ಸು ಚೆನ್ನಾಗಿತ್ತು ಇದು ಕೂಡ. ಮೊನ್ನೆ ಒಂದು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ಬಂದಿದ್ನಲ್ವ, ಅದ್ರದ್ದು ಉಪ್ಪಿನಕಾಯಿ ಹಾಕೋಣ. ಉಪ್ಪಿನಕಾಯಿ ಅಂದರೆ ಇದು ಹೆಂಗೆ ಗೊತ್ತಾ, ಉಪ್ಪು ಹಾಕ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು, ಅದೊಂಥರ ಚಾಕ್ಲೇಟ್ ಆದಂಗೆ ಆಗ್ಬಿಡುತ್ತೆ ಆಯಿತಾ. ಇವಾಗ ಅದಕ್ಕೆ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಪಿಂಕ್ ಸಾಲ್ಟ್ ತುಂಬ ಒಳ್ಳೆಯದು, ಹಾಗಾಗಿ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಬಿಸಿಲು ಒಂದು ಚೂರು ಬರುತ್ತಲ್ವ ಯಾವಾಗಾದರೂ, ಆ ಟೈಮಲ್ಲಿ ಇದನ್ನು ಚೆನ್ನಾಗೆ ಒಂದು 4-5 ದಿವಸ ಚೆನ್ನಾಗಿ ಒಣಗಿಸ್ಬಿಟ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಂಗೆ ಸಖತ್ ಇಷ್ಟ ಆಗುತ್ತೆ ಆ ಥರ. ಅದಕ್ಕೇ ಎಲ್ಲ ಕಟ್ ಮಾಡಿಬಿಟ್ಟು ಈ ಥರ ಉಪ್ಪು ಹಾಕ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೆ. ಬಿಸಿಲು ಬಂದರೆ ಸಖತ್ತಾಗಿ ಬಿಸಿಲು ಬರುತ್ತೆ, ಇಲ್ಲ ಅಂದರೆ ಜೋರು ಮಳೆ. ನಿನ್ನೆ ಹಾಗೆ ಏನೋ ತೊಗೊಬರೋಣ ಅಂತ ಹೋಗಿದ್ವಿ, ಫುಲ್ಲು ನೆಂದೋಗ್ಬಿಟ್ವಿ ನಾನು ಸೋಮು ಇಬ್ಬರೂ. ಹೆಂಗೆ ನೆಂದ್ವಿ ಅಂದರೆ ನಾವೇ ಏನೋ ಬೇಕಂತ ಹೋಗಿ ಹೊರಗಡೆ ನೆಂದ್ವೇನೋ ಅನ್ನೋ ಥರ ನೆಂದಿದ್ವಿ. ನೋಡಿ ಉಪ್ಪಲ್ಲಿ ನೆನೆಸಿಟ್ಬಿಟ್ಟು ತಿಂತಾಯಿದ್ದೀನಿ. ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆ ಥರ ಹುಳಿ 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 ಏನಾದರೂ ತಿನ್ನೋದಕ್ಕೆ. ಹುಣಸೆಹಣ್ಣು, ಮಾವಿನಕಾಯಿ, ಈ ಥರ ಒಟ್ನಲ್ಲಿ ಹುಳಿ ಐಟಮ್ಸ್ಗಳು ತುಂಬ ಇಷ್ಟ. ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸಕಲಾದ ಒಂದು ಬಿಸಿಲಲ್ಲಿ ನೆನೆಸಿಟ್ಟಿದ್ದೀನಿ, ಇನ್ನೊಂದು ನಾನು ಇಟ್ಕೊಂಡಿದ್ದೀನಿ. ಜಸ್ಟ್ ಹಂಗೆ ಇನ್ಸ್ಟೆಂಟಾಗಿ ಉಪ್ಪು ಹಾಕ್ಬಿಟ್ಟು ತಿಂತಾಯಿದ್ದೀನಿ. ಕೂದಲಿಗೆ ತುಂಬ ಒಳ್ಳೆಯದು. ನನಗೆ ಇದು ಮುಂಚೆಯಿಂದನೂ ಹ್ಯಾಬಿಟ್ ಇದೆ ಆ್ಯಕ್ಚುಲಿ, ತಿಂತೀನಿ, ಎಲ್ಲಿ ಸಿಕ್ಕಿದ್ರೂ ತೊಗೋತೀನಿ. ಸಖತ್ ಇಷ್ಟ ನನಗೆ ತಿನ್ನೋದಕ್ಕೆ. ಮತ್ತು ಪಿತ್ತಕ್ಕೆ ತುಂಬ, ಅಂದರೆ ಮೈಗ್ರೇನ್ ತಲೆನೋವು, ಪಿತ್ತ, ಅದಕ್ಕೆಲ್ಲ ಸಿಕ್ಕಾಬಟ್ಟೆ ಒಳ್ಳೇದಿದು. ಹಾಗಾಗಿ ಇದನ್ನು ಜಾಸ್ತಿ ತಿಂತೀನಿ ನಾನು, ಸಿಕ್ತಾಗೆಲ್ಲ ತೊಗೊಂಡು ತಿನ್ನೋದು ಅಷ್ಟೇ. ಓಕೆ, ಸೈಡಿಗೆ ತರಬೇಡ, ಇಲ್ಲಿ ಈ ಕಡೆ ಸೈಡಿಗೆ ತರಬೇಡ, ತಲೆ ಯಾವಾಗಲೂ ನಮಗೆ ಹಿಂದೆ ಇರುತ್ತಲ್ಲ, ಹೀಗೆ ಬೈಕಲ್ಲಿ ಬರ್ತಾ ನನ್ನ ಕಣ್ಣಿಗೆ ಒಂದು ಹುಳ ಬಿತ್ತಲ್ಲ, ಅದಕ್ಕೆ ಸೋಮು ಹೇಳ್ಕೊಡ್ತಿದ್ದ, ನೀನು ಹೆಂಗೆ ಕುತ್ಕೋಬೇಕು ಬೈಕಲ್ಲಿ, ನಾನು ಹಿಂದೆ ಬಚ್ಕೊಂಡು ಕುತ್ಕೋ, ಅವಾಗ ಕಣ್ಣಿಗೆ ಏನೂ ಬೀಳಲ್ಲ ಅಂತ ಹೇಳ್ತಾಯಿದ್ರು. ಹಾಗೇನೆ ಜೋರು ಮಳೆ ಬಂತು, ನಾನು ಹೇಳಿದ್ನಲ್ಲ ಹಿಂಗೆ ಹೋಗ್ತಾಯಿದ್ವಿ ಏನೋ ತೊಗೊಬರೋಕ್ಕೆ, ಜೋರಾಗಿ ಮಳೆ ಬಂತು, ನೆಂದು ಹೋದ್ವಿ, ಫುಲ್ಲು ಸಖತ್ ಚಳಿ ಆಗೋಯ್ತು ನಾನು ಸೋಮು ಇಬ್ರಿಗೂ. ಅದಕ್ಕೆ ಬಂದ ತಕ್ಷಣ ಒಂಚೂರು ಮಂಡಕ್ಕಿ ಇತ್ತು ಮನೇಲಿ, ಹಾಗೆ ಕ್ವಿಕ್ಕಾಗಿ ಒಗ್ಗರಣೆ ಹಾಕ್ತೆ. ಕಡಲೆ ಬೀಜ, ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಂಗೆ ಒಗ್ಗರಣೆ ಹಾಕಿ, ಎಣ್ಣೆ ಹಾಕಿ, ಖಾರದ ಪುಡಿ ಹಾಕಿ, ಉಪ್ಪು ಹಾಕಿದ್ದೀನಿ ಅಷ್ಟೇ. ಅಮ್ಮ ಹಂಗೆ ಅಂಗಡಿಗೆ ಹೋದ್ರು, ಹಾಲು ತೊಗೊಬರೋಣ ಅಂತ ಅಂದ್ಬಿಟ್ಟು ಬೋಂಡ ತೊಗೊಬಂದ್ರ, ಅದನ್ನು ಕುತ್ಕೊಂಡು ತಿಂದು ಒಂದಿಷ್ಟು ಚಿಪ್ಸ್ ಹಾಕ್ಕೊಂಡು ಸೈಡಲ್ಲಿ ಒಳ್ಳೆ ಮಜಾ ಬಂತು ನನಗಂತೂ. ನನ್ನ ಫುಲ್ಲು ತಲೆ ಎಲ್ಲ ಸಖತ್, ನಾನು ಎಷ್ಟೊಂದು ದಿನ ಆಗಿತ್ತು ನಿಜ ಮಳೇಲಿ ನೆನೆದಿರಾ. ಲಾಸ್ಟ್ ಟೈಮು ನಾನು ಶಿವಮೊಗ್ಗ ಹೋದಾಗ ಫುಲ್ ಜೋರಾಗಿ ಮಳೇಲಿ ನೆಂದಿದ್ದು. ನಾನು ಪದೇ ಆ ವಿಡಿಯೋ ಹಾಕ್ಕೊಂಡು ನಾನು ನೋಡ್ತಾ ಇರ್ತೀನಿ. ನನಗೆ ತುಂಬ ಇಷ್ಟ ಆಗಿದ್ದು ದಿನ ಅವತ್ತು. ನಾನು ಸಿಕ್ಕಾಬಟ್ಟೆ ಮಳೇಲಿ ಎಂಜಾಯ್ ಮಾಡೋದು, ಅಂಥ ಜೋರಾಗಿ ಮಳೆ ಬಂದಿತ್ತು ಗೊತ್ತಾ. ಆ ಥರ ನಾನು ಇಲ್ಲಿ ನೆನೆಯೋಕ್ಕೆ ಆಗ್ತಿಲ್ಲ ನನಗೆ, ಯಾಕಂದರೆ ಇಲ್ಲಿ ಅಷ್ಟು ಜೋರಾಗಿ ಬರೋದೇ ಇಲ್ಲ, ಸುಮ್ಮನೆ ಒಂಥರ ನಿಧಾನಕ್ಕೆ ತುಂಬ ಹೊತ್ತು ಬರುತ್ತೆ ಅಷ್ಟೇ ಮಳೆ. ದೊಡ್ಡ ದೊಡ್ಡ ಹನಿ ಬರಬೇಕು, ಅವಾಗ ಸಕ್ಕತ್ತಾಗಿರುತ್ತೆ ಮಳೇಲಿ ಕುಣಿಯೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ. ಬಟ್ ನನಗೂ ಸೋಮಗೂ ಏನಾದರೂ ಇಷ್ಟ ಬಂತು ಅಂದರೆ ಆ ಥರ ಜೋರಾಗಿ ಮಳೆ ಬಂದಾಗ ಓಡ್ಬಿಡ್ತೀವಿ, ಟೆರೆಸ್ ಮೇಲೆ ಹೋಗ್ಬಿಡ್ತೀವಿ. ಇಲ್ಲ ಅಂತಂದರೆ ನಮ್ಮನೆ ಹತ್ರ ರೋಡ್ ಬೇರೆ ಇವಾಗ ಚೆನ್ನಾಗಾಗಿದೆಯಲ್ಲ, ಅಲ್ಲಿ ಹೋಗ್ಬಿಡ್ತೀವಿ. ಆ ಥರ ಸದ್ಯಕ್ಕೆ ಆ ಥರ ಏನೂ ಅನಿಸಿಲ್ಲ, ಹಂಗಾಗಿ ಹೋಗಿಲ್ಲ ಅಷ್ಟೇ. ಆಮೇಲೆ ಊಟಕ್ಕೆ ನಾವು ಒಂಚೂರು ಮೊಟ್ಟೆ ಪಲ್ಯ, ಆಮೇಲೆ ಬೆಳಗ್ಗೆ ಒಂಚೂರು ಆಲೂಗಡ್ಡೆ ಪಲ್ಯ ಉಳಿದಿತ್ತು, ಅದನ್ನು ಮತ್ತು ಚಪಾತಿ, ಇದಿಷ್ಟನ್ನು ಊಟಕ್ಕೆ ತಿಂತಾಯಿದ್ದೀವಿ. ಜೋಳ ಬೇಯಿಸಿದ್ದೆ, ಜೋಳನೂ ತಿಂತಾಯಿದ್ದೀವಿ.
ಆಲ್ಮೋಸ್ಟ್ ಬೆಳಗ್ಗೆಯಿಂದ ನಾನು ರಾತ್ರಿವರೆಗೂ ನಿಮಗೆ ನನ್ನ ಒಂದು ದಿನಚರಿ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಯಾವ ಥರ ಕಂಟೆಂಟ್ ಬೇಕು ಅಂತ ನೀವು ಬೇಕಾ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ನನ್ನ ಪೇಜಲ್ಲಿ ಇಷ್ಟ ಆಗುವಂಥ ಕಂಟೆಂಟ್ ಯಾವ ರೀತಿ ಅಂತ ನಂಗೆ ಹೇಳಿ, ಸೊ ದಟ್ ನನಗೂ ಗೊತ್ತಾಗುತ್ತೆ ಹೊಸ ಸಬ್ಸ್ಕ್ರೈಬರ್ ಯಾವ ಥರ ಇಷ್ಟಪಡ್ತಾ ಇದ್ದೀರಾ ಅಂತ. ಸೊ ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಲವ್ ಯು ಗೈಸ್ ಸೋ ಮಚ್. ಬಾಯ್.